ಆನೆ ಬಂತೊಂದಾನೆ ಯಾವೂರಾನೆ ಸಿದ್ದಾಪುರಾನೆ ಇಲ್ಲಿಗೇಕೆ ಬಂತು ತಪ್ಪಿಸ್ಕೊಂಡು ಹೋಗಕ್ ಬಂತು ಮುಂದೆ ಬೇಡ ನೋಡು, ಬಿಟ್ಬಿಡು ನನ್ನ. ಈ ಕಿರಿಕೆಲ್ಲ ಸಾಕು. ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನನ್ನ ಬಿಟ್ಬಿಡು, ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ. ಓ ನೀನೇನು ದೊಡ್ಡ ಪುಡಂಗು? ನೀನೆಷ್ಟೇ ದೊಡ್ಡನಾದ್ರೂ ನಮ್ಮ ಡಾಕ್ಟರ್ ಕರ್ಣ ಸರ್ ಮುಂದೆ ಬಚ್ಚ. ಅರ್ಥ ಆಯ್ತಾ ಮರಿ? ಅತಿ ಆಗ್ತಿದೆ ನಿಮ್ದೆಲ್ಲ. ಕರ್ಣ ಏನೋ ಹೇಳಿದ್ದಾನೆ. ಅವನ ಹೆಸರು ಹೇಳ್ಕೊಂಡು ಆಟ ಆಡ್ತಾ ಇದೆಯಾ ನೀನು? ಆಟನೇ. ಈಗ ಆಟನ ಎಷ್ಟು ದಿನ ಆಡಬೇಕು, ಹೇಗೆ ಆಡಬೇಕು, ರೂಲ್ಸ್ ಯಾವ ತರ ಮಾಡಬೇಕು ಅಂತ ಎಲ್ಲ ಕರ್ಣ ಸರ್ ಡಿಸೈಡ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಸ್ಕ್ರೀನ್ ಪೇ ನಡೀತಾ ಇರುತ್ತೆ ಇಲ್ಲಿ. ಅರ್ಥ ಆಯ್ತಾ? ಅವ್ರಿಗೆ ಬೇಕಾದಂಗೆ ಎಲ್ಲ ಸರಿಯಾಗತ್ತಕ. ನಿನಗೆ ಬಿಡುಗಡೆ ಇಲ್ಲ ಮರಿ. ನಿಜ ಹೇಳೋ, ನೀವೆಲ್ಲರೂ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಆ ಕರ್ಣ ಯಾಕೋ ನನ್ನಿಂದ ಬಿದ್ದಿದ್ದಾನೆ. ಕರ್ಣ ಸರ್ ಬಗ್ಗೆ ಇವಾಗಿಂದ ನಿನ್ಗೆ ಇಷ್ಟಿಷ್ಟೇ ಗೊತ್ತಾಗ್ತಾ ಇತ್ತು ಮರಿ. ಅವ್ರು ಒಂದ್ಸಲ ಕಣ್ಣಿಟ್ರೆ ಮುಗೀತು. ಕತ್ಲಲ್ಲಿ ಬೇಕಿದ್ರು ಬೇಟೆನ ಬಡದು ಬಾಯಿಗೆ ಹಾಕೊಂತಾರೆ. ಕರ್ಣನ ಏನೋ ಬೇಕು ಅವನ್ಗೆ? ನಿತ್ಯ. ಶಾಕ್ ಆಯ್ತಾ? ನಮ್ಮ ಡಾಕ್ಟರ್ಸ್ಗಳನ್ನ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗಾಗುತ್ತಲ್ಲ. ಇನ್ನು ಅವರೇ ಕೈ ಇಟ್ರೆ ಏನೇನೆಲ್ಲ ಆಗ್ಬೋದು ಅಂತ ಯೋಚನೆ ಮಾಡು ಕಂದ. ಬಿಡಲ್ಲ. ಹೋಗ ಕರ್ಣಂಗೆ ಹೇಳು, ನನ್ನ ಕಟ್ಟಾಕಿದ್ರು ಅಷ್ಟೇ, ನನ್ನ ಸುಟ್ಟಾಕಿದ್ರು ಅಷ್ಟೇ, ಸುಮ್ಮನೆ ಬಿಡೋ ಮಗನೇ ಅಲ್ಲ. ಏಯ್, ನಮ್ಮೊಂದೆಲ್ಲ ದಾಟಿ ನೀನ್ ಕರ್ಣ ಸರ್ ಮಾತಾಡ್ಸಕ್ಕಾಗುತ್ತಾ? ಏಯ್ ಮಕ ನೋಡ್ತೀಯಾ? ಕಟ್ಟಕ. ತಾರ ಬಾರೇಲಿ, ಇವಳು ಕೊಟ್ಟೇನು ಅಂತ ನೋಡೆ. ನೀನ್ ಡಾಕ್ಟರ್ ತಾನೆ? ನಿತ್ಯ ಏನಾಯ್ತು? ನಿತ್ಯ ನಿತ್ಯ ಸತ್ಯ ಬಚ್ಚಿಟ್ಟಷ್ಟು ಹೊರಗೆ ಬರಕ್ ನೋಡ್ತಿದ್ದೆ. ನಾನೀಗ ಏನೇ ಮಾಡಿದ್ರು, ಎಷ್ಟೇ ಗುಟ್ಟು ಕಾಪಾಡ್ಕೊಂಡ್ರು ಮನಸ್ಸಲ್ಲಿರೋ ಭಯನ ಹೇಗೆ ಬಚ್ಚಿಡ್ಲಿ? ಇವತ್ತಲ್ಲ ನಾಳೆ ಗೊತ್ತಾಗೋ ಸತ್ಯನ ಹೊಟ್ಟೆ ಒಳಗಿಟ್ಕೊಂಡು ನಾನು ಹೇಗೆ ಆರಾಮಾಗಿರ್ಲಿ? ಅರೆ ಏನೇ ಸುಬ್ಬಿ, ಸೈಲೆಂಟಾಗಿ ಬಂದು ಕೂತ್ಕೊಂಡಿದ್ಯಾ? ಏನಾಯ್ತು? ಅಕ್ಕ, ಎಲ್ಲ ಓಕೆನಾ? ನೀನು ಆರಾಮಾಗಿದ್ಯಾ? ಇದೇನು ಇದಕ್ಕಿದ್ದ ಹಾಗೆ ಈ ಪ್ರಶ್ನೆ? ನನಗೇನಾಗಿದೆ? ಕೊಟ್ಟಿದ್ದನ್ನೆಲ್ಲ ತಿನ್ಕೊಂಡು ಕುಂಟ್ಕಲ್ ಥರ ಇದ್ದೀನಲ್ಲ. ಆದರೆ ನನಗೆ ಹಾಗೆ ಅನಿಸ್ತಿಲ್ಲ. ಮತ್ತೇನು ಅನಿಸ್ತಿದೆ? ಸಡನ್ನಾಗೆ ಹೊಟ್ಟೆ ತೊಳಸ್ತಿದೆ ಅಂತ್ಯ, ಸುಸ್ತು ಅಂತ್ಯ. ಈಗಾಗಲೇ 1-2 ಸಲ ಹೀಗೆ ಆಗಿದೆ. ನಾವೇನಾದರೂ ಕೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಮಾತು ಮರೆಸ್ತೀಯ. ಪ್ಲೀಸ್ ಕಣೆ ಅಕ್ಕ, ನಿನ್ನ ಹೆಲ್ತು ತುಂಬ ಮುಖ್ಯ. ಏನಾದರೂ ಇದ್ದರೆ ದಯವಿಟ್ಟು ಪ್ಲೀಸ್ ನನ್ನ ಹತ್ರ ಹಂಚ್ಕೊ. ಅದು ನೀನು ಹೀಗೆ ಕೇಳಬೇಕಾ? ಹುಷಾರಿಲ್ಲ ಅಂದರೆ ಹೇಳ್ಕೊಳಕ್ಕೆ ನನಗೇನು? ಅಲ್ಲ, ನನ್ನ ತಂಗಿನೇ ಡಾಕ್ಟ್ರ್ ಅಲ್ವಾ, ಮುಚ್ಚಿಡೋಕ್ಕೇನಿದೆ ನನಗೆ? ಅಕ್ಕ, ಆದರೂ ನಿನ್ನ ಕಣ್ಣು ನೋಡ್ತಿದ್ರೆ ನೀನೇನೋ ನನ್ನಿಂದ ಮುಚ್ಚಿಡ್ತಿದ್ಯಾ ಅನಿಸ್ತಿದೆ. ನೀನು ಆರಾಮಾಗಿದ್ಯಾ ಅಂತ ಅನಿಸ್ತಿಲ್ಲ. ಒಂದ್ಸಲ ನಿನ್ನ ಕೈ ಕೊಡು, ನಾನೇ ಚೆಕ್ ಮಾಡ್ತೀನಿ. ಅಕ್ಕ, ನಿನ್ನನ್ನೇ ಕೇಳ್ತಿರೋದು ಕಣೆ, ಕೈ ಕೊಡು. ಪದೇ ಪದೇ ಚೆಕ್ ಮಾಡೋಂಥದ್ದು ಏನೇ ಆಗಿದೆ ನನಗೆ? ಕರ್ಣ ಆಲ್ರೆಡಿ 1 ಸಲ ಅಲ್ಲ 2 ಸಲ ಚೆಕ್ ಮಾಡಿ ಬೇಕಾದಷ್ಟು ಟ್ಯಾಬ್ಲೆಟ್ಸ್ ತಂದು ಕೊಟ್ಟಿದ್ದಾರೆ. ಅವರಷ್ಟೆಲ್ಲ ಮಾಡಿದ್ಮೇಲೂ ಈಗ ನಿನ್ನ ಹತ್ರ ಚೆಕಪ್ ಮಾಡಿಸ್ಕೊಂಡ್ರೆ ಅವ್ರ ಮೇಲೆ ನಂಬಿಕೆ ಇಲ್ದಂಗೆ ಆಗಲ್ವಾ? ಏನೂ ಬೇಕಾಗಿಲ್ಲ, ಹೋಗು. ಅಲ್ಲ ಕಣೆ ಅಕ್ಕ. ಅಲ್ಲಾಗಿಲ್ಲ, ಏನೂ ಇಲ್ಲ. ನೀನು ಸುಮ್ಮನೆ ಇರ್ತೀಯಾ? ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡೋಳು, ನಿನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ನಾನು ಆರಾಮಾಗಿದ್ದೀನಿ. ಈಗ ನಿನ್ನ ಮಾತು ಕೇಳೋದಕ್ಕೆ ರೆಡಿ ಇದ್ದೀನಿ.
ಹೇಳಿ ನೀನ್ ಹುಡುಗನ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿ ನೋಡು ನೋಡು ನೀನ್ ಹುಡುಗನ ಬಗ್ಗೆ ಕೇಳಿದ ತಕ್ಷಣ ಕಣ್ಣು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಯಾಕೆ ಹೀಗೆ? ಸಾರಿ ಕರ್ಣ, ಅದು ಬಂದು ಮಲಗಲ ಅಂತ ಕೇಳಿದ್ಲು. ನಿಮ್ಮ ರೂಮ್ ಅಂತ ಮರ್ತು ಹೋಗಿ ಹ್ಞೂ ಅಂದ್ಬಿಟ್ಟೆ. ಒಂದು ನಿಮಿಷ ಎಬ್ಬಿಸ್ತೀನಿ. ಬೇಡ ಬೇಡ, ಇಟ್ಸ್ ಓಕೆ, ಮಲಗಲಿ ಬಿಡಿ, ಪಾಪ ಸುಸ್ತಾಗಿರ್ತಾರೆ. ಅಕ್ಕನ ಮಡ್ಲಲ್ಲಿ ಆರಾಮಾಗಿ ಮಲಗಿದ್ದಾರೆ, ಮಲಗಲಿ ಬಿಡಿ. ನಿತ್ಯ, ನಾವು ಮಾತಾಡಿದ ವಿಷಯದ ಬಗ್ಗೆ ಯೋಚಿಸಿದ್ರ? ನಾವು ಆದಷ್ಟು ಬೇಗ ಶಾಂತಿ ಅಜ್ಜಿ ಮತ್ತೆ ನಿಧಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ನಿಜ ಕರ್ಣ, ಇದನ್ನ ಇನ್ನ ಮುಚ್ಚಿಟ್ಟಷ್ಟು ನಮ್ಮ ಹೆಸರು ಗಟ್ಟಿಸುತ್ತೆ. ಹೇಳ್ಬಿಡೋಣ. ಕಡೆ ಪಕ್ಷ ನಿಧಿಗಾದ್ರೂ ನಿಜ ಹೇಳ್ಬಿಡೋಣ. ನಾವು ಮುಚ್ಚಿಟ್ಟು ಅವ್ರಿಗೆ ವಿಷಯ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಹೇಳೋಣ, ಆದ್ರೆ ಈಗಲೇ ಬೇಡ. ಇವ್ರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ? ಯಾವ ವಿಷಯದ ಬಗ್ಗೆ ಇರ್ಬೋದು?